ತನ್ನ ತಾಯಿಯನ್ನ ಬೈದ ವ್ಯಕ್ತಿಯನ್ನ ಮಗ ಹತ್ಯೆಗೈದಿದ್ದಾನೆ. ತನ್ನ ತಾಯಿಗೆ ಬೈದ ಅನ್ನೋ ಕಾರಣಕ್ಕೆ ಮಗ ಇಲ್ಲಿ 36 ವರ್ಷದ ಅವಿನಾಶ್ ಎಂಬಾತನನ್ನ ಕೊಲೆಗೈದಿದ್ದಾನೆ. ಉಳ್ಳಾಳದ ರಾಮಚಂದ್ರಪ್ಪ ಲೇಔಟ್ನಲ್ಲಿ ಆಗಿರುವಂತಹ ಘಟನೆ ಇದು. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ. ಕುಡಿದು ಬಂದು ಕಾರ್ತಿಕ್ ತಾಯಿ ಜೊತೆ ಗಲಾಟೆ ಮಾಡಿದ್ದ. ಅವಾಚ್ಯವಾಗಿ ಬೈದು ನಿಂದಿಸಿದ್ದ ಆಟೋ ಚಾಲಕ ಅವಿನಾಶ್ ಮಗ ಕಾರ್ತಿಕ್ಗೆ ಕರೆ ಮಾಡಿ ವಿಷಯವನ್ನ ತಿಳಿಸಿದ್ದ ತಾಯಿ. ಮನೆಗೆ ಬರ್ತಾ ಇದ್ದಂತೆ ಕಬ್ಬಿಣದ ರಾಡ್ನಿಂದ ಅವಿನಾಶ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ತಲೆ ಬೆನ್ನಿಗೆ ಹೊಡೆದು ಅವಿನಾಶ್ನನ್ನ ಕೊಂದಿದ್ದಾನೆ ಕಾರ್ತಿಕ್. ತಾನೇ ಪೊಲೀಸರಿಗೆ ಕರೆ ಮಾಡಿ ಕೊಲೆ ವಿಷಯವನ್ನ ಕೂಡ ಕಾರ್ತಿಕ್ ತಿಳಿಸಿದ್ದಾನೆ. ಒಂದು ಕಡೆ ಕೊಲೆಯಾದ ಅವಿನಾಶ್ನ ಫೋಟೋ, ಮತ್ತೊಂದು ಕಡೆ ಆರೋಪಿ ಕಾರ್ತಿಕ್ನ ಫೋಟೋವನ್ನು ನೋಡ್ತಾ ಇದ್ದೀರಿ. ತಾಯಿಯನ್ನ ಅವಾಚ್ಯವಾಗಿ ನಿಂದಿಸಿದ ಅನ್ನೋ ಕಾರಣಕ್ಕೆ ಅವಿನಾಶ್ನನ್ನ ಕಾರ್ತಿಕ್ ಕೊಲೆಗೈದಿದ್ದಾನೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ. ಕೊಲೆಯಾಗಿರೋರು ಬಂದು ನಮ್ಮ ಅಣ್ಣ, ಅಂದರೆ ನಮ್ಮ ದೊಡ್ಡಮ್ಮನ ಮಗ. ಅವರು ನಮ್ಮ ದೊಡ್ಡಮ್ಮನ ಮಗ. ಈಗ 1.5 ವರ್ಷದ ಹಿಂದೆ ನಾವು ಮನೆ ಬಾಡಿಗೆ ಕೊಟ್ಟಿದ್ದೋ. ವಾಸವಿದ್ದವರು ಬಂದು ಬಾಡಿಗೆಯಲ್ಲಿದ್ದರು. ರಾತ್ರಿ ಏನಾಗಿದೆ ಏನೋ ಎತ್ತ ಅಂತ ಒಂಚೂರು ಮಾಹಿತಿ ಇಲ್ಲ ನಮಗೆ ಬೆಳಗ್ಗೆ ಫೋನ್ ಮಾಡಿ ನಮಗೆ ಹಿಂಗೆ ಆಗೋಗಿದೆ ಅಂತ ನಮ್ಮ ಅಕ್ಕವ್ರು ಫೋನ್ ಮಾಡಿ ನಮಗೆ ತಿಳಿಸಿದ್ಮೇಲೆ ನಾವು ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಗಿರೋದು. ಅದು ಯಾವ ರೀತಿ ಸಂಬಂಧ ಅಂತ ನಮಗೆ ಗೊತ್ತಿಲ್ಲ. ಏನು ಅವ್ರ ಪರ್ಸ್ನಲ್ ಏನಿತ್ತು ನಮಗೆ ಗೊತ್ತಿಲ್ಲ. ಅದು ನಾವು ಬಾಡಿಗೆ ಕೊಟ್ಟಾದ್ಮೇಲೆ ಬಂದು ಪಕ್ಕದಲ್ಲಿ ಒಂದು ಮನೆ ಇದೆ, ಅವನು ವಾಸವಾಗಿದ್ದು ಅಲ್ಲಿ. ಅವರು ನಮ್ಮ ಅಣ್ಣವರು ವಾಸವಾಗಿದ್ದಲ್ಲಿ. ಆಮೇಲೆ ಇವರು ಪರಿಚಯ ಆಗಿ ಆಮೇಲೆ ಇವರು ಏನು ಪರಿಚಯ ಮಾಡ್ಕೊಂಡು ಏನು ಮಾಡ್ಕೊಂಡ್ರು ಗೊತ್ತಿಲ್ಲ. ಆಮೇಲೆ ಇವರು ಅವ್ರು ಇಲ್ಲಿ ಅವ್ರದ್ದು ಫಸ್ಟು ಸ್ಕೂಲ್ಗೆ ವ್ಯಾನ್ ಡ್ರೈವರ್ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಆಮೇಲೆ ಅಲ್ಲಿ ಏನೋ ಇದು ಹುಡುಗರ ಜೊತೆ ಇದು ಮಾಡ್ಕೊಂಡು ಬಿಟ್ಬಿಟ್ಟ. ಆಮೇಲೆ ಇಲ್ಲಿ ಅವರು ನಮ್ಮ ಮನೆ ಇದು ನಮ್ಮ ತಂಗಿಯವ್ರ ಮನೆ ಅವ್ರು ಬಾಡಿಗೆ ಕೊಟ್ಟಿದ್ರು. ಅವ್ರು ಬೇರೆ ಕಡೆ ಅವರೇ. ಅವ್ರ ಮನೆಗೆ ಇವ್ರು ಬಾಡಿಗೆಗೆ ಬಂದಿದ್ರು. ಅಯ್ಯಮ್ಮ ಅವರು ಹೋಟ್ಲು ಮಾಡ್ತಾಯಿದ್ರು. ಅವ್ರ ಜೊತೆ ಇವನು ಇದ್ದ. ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಅವ್ರ ಮನೇಲೇ ಇದ್ದ. ಏನೋ ರಾತ್ರಿ ಕುಡಿದ್ಬಿಟ್ಟು ಏನೋ ಗಲಾಟೆ ಮಾಡ್ಕೊಂಡಿದ್ರಂತೆ. ಏನೋ ಅವರು ಹೊಡೆದ್ಬಿಟ್ಟವ್ರೆ. ಆ ಹುಡುಗ ಬಾಡಿಗೆಗೆ ಅವರಲ್ಲ, ಆ ಅಮ್ಮ ನನ್ನ ಮಗ ಹೊಡೆದ್ಬಿಟ್ಟವ್ರೆ, ತಲೆ ಹೊಡೆದ್ಬಿಟ್ಟವ್ರೆ. ಆವಾಗ ಬ್ಲಡ್ ಬಂದಿದೆ. ಅವಾಗ ರಾತ್ರಿ ಸುಮಾರು ಒಂದು 8 ಗಂಟೆನೋ 9 ಗಂಟೆನೇನೋ ಆಗಿತ್ತಂತೆ. ಆವಾಗ ಹೊಡೆದ್ಬಿಟ್ಟವ್ರೆ. ಕೆಳಗೆ ಬಿದ್ದೋಗವನವನು. ಬ್ಲಡ್ ಬತ್ತಿತ್ತಂತೆ. ಅಮ್ಮ ನೀರೆಲ್ಲ ಕುಡಿಸಿದ್ರಂತೆ. ಕುಡಿಸೋದಕ್ಕೆ ಇದು ಜಾಸ್ತಿ ಇದ್ದಾರೆ. ಇನ್ನು ಘಟನೆಯ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರದೀಪ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ತನ್ನ ತಾಯಿಯನ್ನು ಅವಾಚ್ಯ ಶಬ್ದಗಳಿಂದ ಬೈದಿದ್ದಕ್ಕಾಗಿ ಯುವಕನೊಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿರುವಂತಹ ಘಟನೆ ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ಸದ್ಯಕ್ಕೆ ನಾನೀಗ ಘಟನೆ ನಡೆದಂತಹ ಸ್ಥಳದಲ್ಲಿ ಇದ್ದೀನಿ. ಉಳ್ಳಾಳದ ಉಪನಗರದಲ್ಲಿರುವಂತಹ ಇದೇ ಒಂದು ಮನೆಯಲ್ಲಿ ಇವತ್ತು ರಾತ್ರಿ 9:30ಕ್ಕೆ ಎಂದು ಕೊಲೆಯಾಗಿರುವಂಥದ್ದು. ಸದ್ಯಕ್ಕೆ ನಾನು ಘಟನೆ ತಂಡದಲ್ಲಿ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಈ ಉಳ್ಳಾಳ ಉಪನಗರದಲ್ಲಿರುವಂತಹ ಇದೇ ಒಂದು ಮನೆಯಲ್ಲಿ 9:30ರ ಸುಮಾರಿಗೆ ಕೊಲೆ ನಡೆದಿರುವಂಥದ್ದು. ಅಂದರೆ ಈ ಕೊಲೆಯಾದವರ ಹೆಸರು ಅವಿನಾಶ್ ಅಂತ ಹೇಳಿ, 36 ವರ್ಷ. ಹಾಗೆ ಕಾರ್ತಿಕ್ ಎಂಬ ಕೊಲೆಯನ್ನು ಮಾಡಿ ಆರೋಪಿಯಾಗಿರುವಂಥದ್ದು. ಈ ಅವಿನಾಶ್ ಮತ್ತು ಈ ಕಾರ್ತಿಕ್ ಇದೇ ಮನೆಯಲ್ಲಿ ವಾಸ ಮಾಡ್ತಿದ್ರು. ಅಂದರೆ ಈ ಮನೆ ಬಂದು ಬೇರೆಯವರಿಗೆ ಸೇರಿದಂಥದ್ದು. ಈ ಮನೆಯಲ್ಲಿ ಕಾರ್ತಿಕ್ ಮತ್ತು ಆತನ ತಾಯಿ ವಾಸವಾಗಿರ್ತಾರೆ. ಆದರೆ ಈ ಒಂದು ಮನೆಯ ಪಕ್ಕದಲ್ಲಿ ಇನ್ನೊಂದು ಚಿಕ್ಕದಂತಹ ರೂಮ್ ಇದೆ. ಆ ರೂಮಲ್ಲಿ ಈ ಮನೆಯ ಮಾಲೀಕರ ಅಕ್ಕನ ಮಗ ಅವಿನಾಶ್ ವಾಸವಾಗಿರ್ತಾನೆ. ಆತನಿಗೆ ತಂದೆ ತಾಯಿ ಕೂಡ ತೀರಿ ಹೋಗಿರ್ತಾರೆ. ಜೊತೆಗೆ ಆತ ಕುಡಿತಕ್ಕೆ ದಾಸನಾಗಿದ್ದ ಕಾರಣಕ್ಕಾಗಿ ಆತನ ಪತ್ನಿಯೂ ಸಹ ಬಿಟ್ಟು ಹೋಗಿರ್ತಾಳೆ. ಹೀಗಾಗಿ ಆತ ಆಟೋವನ್ನು ಓಡಿಸ್ಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಈ ವೇಳೆ ಈ ಪಕ್ಕದ ಮನೆಯಲ್ಲಿ ಆತ ವಾಸ ಮಾಡ್ತಿದ್ದ ಕಾರಣಕ್ಕಾಗಿ ಅವಿನಾಶ್ ಈ ಒಂದು ಕುಟುಂಬದ ಜೊತೆ, ಅಂದರೆ ಇಲ್ಲಿ ಬಾಡಿಗೆಗಿದ್ದಂತಹ ಕಾರ್ತಿಕ್ ಕುಟುಂಬದ ಜೊತೆ ಚೆನ್ನಾಗಿ ಅನ್ಯೋನ್ಯವಾಗಿ ಇರ್ತಾನೆ. ಆದರೆ ಈ ವೇಳೆ ಕುಡಿತದ ದಾಸನಾಗಿದ್ದಂತಹ ಅವಿನಾಶ್ ಆಗಾಗ ಬೈಯುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ. ರಾತ್ರಿ ಸಹ 9:30ಗೆ ಊಟಕ್ಕೆ ಬಂದಿದ್ದಂತಹ ಅವಿನಾಶ್ ಕುಡಿದು ಬಂದಿರ್ತಾನೆ. ಈ ವೇಳೆ ಕಾರ್ತಿಕ್ನ ತಾಯಿಗೆ ಅವಾಚ್ಯವಾಗಿ ಆತ ಬೈದಿರ್ತಾನೆ. ಈ ಬಗ್ಗೆ ತಾಯಿ ತನ್ನ ಮಗ ಕಾರ್ತಿಕ್ಗೆ ಕರೆ ಮಾಡಿ ತಿಳಿಸಿದಾಗ ಕಾರ್ತಿಕ್ ಮನೆಗೆ ಬರ್ತಾನೆ. ಈ ವೇಳೆ ಅವಿನಾಶ್ ಮತ್ತು ಕಾರ್ತಿಕ್ ಮಧ್ಯೆ ಜೋರಾಗಿ ಜಗಳ ಆಗುತ್ತೆ. ಇದೇ ಒಂದು ಜಗಳದ ವೇಳೆ ಅವಿನಾಶ್ ಮೇಲೆ, ಅಂದರೆ ಇಲ್ಲೊಂದು ಬೈಕ್ ಇರುತ್ತೆ, ಆ ಬೈಕ್ನ ರಾಡನ್ನ ತೆಗೆದುಕೊಂಡು ಅವಿನಾಶ್ ತಲೆಗೆ ಮತ್ತು ಬೆನ್ನಿಗೆ ಕಾರ್ತಿಕ್ ಹೊಡಿತಾರೆ. ಇದರಿಂದಾಗಿ ಆತ ತೀವ್ರ ರಕ್ತಸ್ರಾವಾಗಿ ಸ್ಥಳದಲ್ಲೇ ಮೃತಪಟ್ಟಿರ್ತಾನೆ. ಇದಕ್ಕೆ ಈ ಬಗ್ಗೆ ಗಾಬರಿ ಆದಂತಹ ಕಾರ್ತಿಕ್ ತಡರಾತ್ರಿ, ಅಂದರೆ ಬೆಳಗಿನ ಜಾವ ಸುಮಾರು 3 ಗಂಟೆ ಅಷ್ಟೊತ್ತಿಗೆ ಜ್ಞಾನಭಾರತಿ ಪೊಲೀಸರಿಗೆ ಕರೆ ಮಾಡಿ ಕೊಲೆ ಮಾಡಿರುವ ವಿಚಾರವನ್ನು ತಿಳಿಸ್ತಾನೆ. ಸದ್ಯಕ್ಕೆ ಘಟನಾ ಸ್ಥಳಕ್ಕೆ FSL ಟೀಮ್ ಮತ್ತು ಜ್ಞಾನಭಾರತಿ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಇದರ ಜೊತೆಗೆ ತಾನೇ ಕರೆ ಮಾಡಿ ಕೊಲೆ ಮಾಡಿರುವುದಾಗಿ ಹೇಳಿದಂತಹ ಕಾರ್ತಿಕ್ನನ್ನು ಸಹ ಪೊಲೀಸರು ಈಗ ಬಂಧಿಸಿ ಈ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.
ನಿನ್ನೆ ರಾತ್ರಿ 9 ಗಂಟೆಯ ಸುಮಾರಿಗೆ ಆಗಿರುವಂತಹ ಘಟನೆ ಇದು. ಅವಿನಾಶ್ ಕಾರ್ತಿಕ್ ತಾಯಿಯನ್ನ ಅವಾಚ್ಯವಾಗಿ ಬೈದಿದ್ದ. ಹಾಗಾಗಿ ಕಾರ್ತಿಕ್ ಮನೆಗೆ ಬಂದು ಆತನಿಗೆ ರಾಡ್ನಿಂದ ಹೊಡೆದು ಹತ್ಯೆ ಮಾಡಿದ್ದಾನೆ. ನಂತರ ಪೊಲೀಸರಿಗೂ ಆತನೇ ಮಾಹಿತಿ ಕೊಟ್ಟಿದ್ದಾನೆ. ಆತನ ಬಂಧನ ಕೂಡ ಆಗಿದೆ. ಇನ್ನು ಡಿಸಿಪಿ ಘಟನೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ನಿನ್ನೆ ರಾತ್ರಿ ಸುಮಾರು 10:30 ಸುಮಾರಿಗೆ ಇಲ್ಲಿ ಪಕ್ಕದ ಮನೆಯಲ್ಲಿರೋ ಹುಡುಗ ಇವ್ರ ಮನೆಯಲ್ಲೇ ವಾಸ, ತಿಂಡಿ ಎಲ್ಲ ತಿನ್ಕೊಂಡು ಇವ್ರ ಮನೆಯಲ್ಲಿ ವಾಸ ಇರ್ತಿದ್ನಂತೆ, ಅಕ್ಯೂಸ್ಡ್ ಮನೆಯಲ್ಲಿ. ಸೊ ನಿನ್ನೆ ದಿನ ಅವನು ಕುಡಿದ್ಬಿಟ್ಟು ರಾತ್ರಿ ಬಂದಿದ್ದಾಗೆ ಅವ್ರ ತಾಯಿಗೆ ಮತ್ತು ಅವ್ರ ತಾಯಿಗೆ ಕೆಟ್ಟದಾಗಿ ಬೈತಾ ಇರಬೇಕಾದ್ರೆ ಇವನು ಕಾರ್ತಿಕ್ ಅನ್ನೋನು ಆಚೆ ಹೋಗಿದ್ದ. ಅವನು ತಾಯಿ ಫೋನ್ ಮಾಡಿ ಮಗನಿಗೆ ಕರೀತಾಳೆ, ಇವನು ಅವಿನಾಶ್ ಅಂತ ಏನು ಮನೆಯಲ್ಲಿದ್ದಾನಲ್ಲ ಅವನು ಬೈತಾ ಇದ್ದಾನೆ, ನನಗೂ ಬೈತಾ ಇದ್ದಾನೆ, ನನ್ನ ತಾಯಿಗೂ ಬೈತಾ ಇದ್ದಾನೆ ಕೆಟ್ಟದಾಗಿ ಅಂತಂದು ಹೇಳಿದ ತಕ್ಷಣ ಕಾರ್ತಿಕ್ ವಾಪಸ್ ಬಂದುಬಿಟ್ಟು ಇವನಿಗೆ ಬೈಕಿಗೆ ಮುಂದ್ಗಡೆ ಮೆಟ್ಗಾಡಿಗೆ ಹಾಕುವಂಥ ಒಂದು ರಾಡನ್ನು ತೊಗೊಂಡ್ಬಿಟ್ಟು ತಲೆಗೆ